ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಾಂಗಳದ ನಿವಾಸಿಯಾಗಿದ್ದಂಥ ವಿದ್ಯಾರ್ಥಿನಿ ಕುಮಾರಿ ಸೌಜನ್ಯ ಅವರ ಹತ್ಯೆ ಅಕ್ಟೋಬರ್ 9, 2012ರಂದು ಆಯಿತು. ಈ ದಿವಸದ ನಂತರ ಅನೇಕ ಹೋರಾಟಗಳ ಮೂಲಕ ಸರ್ಕಾರಗಳು ಬೇರೆ ಬೇರೆ ತನಿಖೆಗೆ ಅದನ್ನು ಒಳಪಡಿಸಿದ್ದು. ಬೇರೆ ಬೇರೆ ತನಿಖೆಗೆ ಒಳಪಡಿಸಿದ ನಂತರ 2023 ಜೂನ್ 18ಕ್ಕೆ ಕೋರ್ಟಿನ ತೀರ್ಪು ಸಹ ಬಂತು. ಕೋರ್ಟ್ ತೀರ್ಪು ಬಂದ ಸಂದರ್ಭದಲ್ಲಿ ಯಾರು ಅಪರಾಧಿ ಅಂತೇಳಿ ಅರೆಸ್ಟ್ ಆಗಿದ್ದಂಥ ವ್ಯಕ್ತಿಯನ್ನು ಸಾಕ್ಷ್ಯಾಧಾರದ ಕೊರತೆಯಿಂದಾಗಿ ಬಿಡುಗಡೆಗೊಳಿಸ್ತಕ್ಕಂಥ ಕೆಲಸವನ್ನು ಕೋರ್ಟ್ ಮಾಡಿತು. ಅದರ ನಂತರದ ದಿನಗಳಲ್ಲೂ ಅನೇಕ ಹೋರಾಟಗಾರರು ಅನೇಕ ಮಾಧ್ಯಮಗಳಲ್ಲಿ ಹೇಳಿಕೆ ಕೊಡ್ತಾ ಬಂದರು, ನಮ್ಮ ಹತ್ರ ಸಾಕ್ಷಿ ಇದೆ. ಅನೇಕ ಹೋರಾಟದ ಸಭೆಗಳಲ್ಲೂ ಹೋರಾಟಗಾರರು ಹೇಳ್ತಾ ಬಂದರು, ನಮ್ಮ ಹತ್ರ ಸಾಕ್ಷಿ ಇದೆ. ಅನೇಕ ಯೂಟ್ಯೂಬ್ಗಳಲ್ಲೂ ಹೇಳ್ತಾ ಬಂದರು, ನಮ್ಮ ಹತ್ರ ಸಾಕ್ಷಿ ಇದೆ ಅಂತೇಳಿ. ಪ್ರಾಯಶಃ ಕೋರ್ಟ್ ತೀರ್ಪು ಬಂದ 3 ದಿನಕ್ಕೆ ಜೂನ್ 21ಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮತ್ತು ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕ ಪ್ರತಾಪ್ ಸಿಂಹ ನಾಯಕರು ಬಂದು ಮನವಿಯನ್ನು ಸಹ ಕೊಟ್ವಿ, ಈ ತನಿಖೆಯನ್ನು ಮರು ತನಿಖೆ ಮಾಡಬೇಕು ಅಂತ ಹೇಳಿ. ಆ ನಂತರದ ದಿನಗಳಲ್ಲಿ ಇಡೀ ಜಿಲ್ಲೆ ಎಲ್ಲ BJP MLAಗಳು MP ಸೇರಿಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಈ ಸೌಜನ್ಯ ಹತ್ಯೆ ಕೇಸನ್ನು ನೀವು ಮರು ತನಿಖೆ ಮಾಡಬೇಕೆನ್ನುವಂಥ ಆಗ್ರಹವನ್ನು ಮಾಡಿದ್ವಿ. ಈ ಎಲ್ಲ ಹೋರಾಟಗಾರರ ಹೇಳಿಕೆಯನ್ನು ಗಮನದಲ್ಲಿಟ್ಟುಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಗೃಹ ಸಚಿವರಲ್ಲಿ ಸರ್ಕಾರ ಹತ್ರ ವಿನಂತಿ ಮಾಡ್ತೇನೆ. ನಾನು ಸಮಾಜಕ್ಕೆ ಒಂದು ಗೊಂದಲ ಇದೆ. ಇಷ್ಟು ಹೋರಾಟಗಾರರು ಸಾಕ್ಷಿ ಇದೆ ಅಂತ ಹೇಳಿದ ನಂತರನೂ ಯಾಕೆ ಇದನ್ನು ತಾರ್ಕಿಕವಾಗಿರ್ತಕ್ಕಂಥ ಅಂತ್ಯಕ್ಕೆ ತರ್ತಾ ಇಲ್ಲ ಎನ್ನುವಂಥ ಒಂದು ಗೊಂದಲ ಇದೆ. ಆ ಗೊಂದಲವನ್ನು ನಿವಾರಣೆ ಮಾಡಿಕೊಡ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಹೇಳಿಕೆಯನ್ನು ಸಮಾಜಕ್ಕೆ ಈ ಸದನದ ಮೂಲಕ ಹೇಳಬೇಕೆನ್ನುವಂಥದ್ದನ್ನು ಮೊದಲು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಪ್ರಾಯಶಃ ನಂತರ ಬಂದಿರತಕ್ಕಂಥದ್ದು ಈ ಬುರುಡೆ ಪ್ರಕರಣ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ತನಿಖೆಯನ್ನು SITಗೆ ಕೊಡ್ತೇವೆ ಅಂತ ಹೇಳಿದ ತಕ್ಷಣ ಆ ಕ್ಷೇತ್ರದ ಜನಪ್ರತಿನಿಧಿಯಾಗಿ ನಾನು ಆ SIT ತನಿಖೆಯನ್ನು ನಾನು ಸ್ವಾಗತ ಮಾಡಿದ್ದೇನೆ. ಆ SIT ತನಿಖೆ ಪ್ರಾರಂಭದಿಂದ ಇವತ್ತಿನವರೆಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿಲ್ಲ. ನಾನು ಅನೇಕ ಮಾಧ್ಯಮಗಳು ನನ್ನನ್ನು ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲೂ SIT ತನಿಖೆಗೆ ನಾವು ಡಿಸ್ಟರ್ಬ್ ಮಾಡಬಾರ್ದು, ನಮ್ಮ ಹೇಳಿಕೆಗಳು SIT ತನಿಖೆಯ ಪ್ರಕರಣದ ಸತ್ಯಾಸತ್ಯತೆಯನ್ನು ತಿಳಿಯತಕ್ಕಂಥ ಸಂದರ್ಭದಲ್ಲಿ ಅದು ಡಿಸ್ಟರ್ಬ್ ಆಗಬಾರ್ದು ಎನ್ನುವ ಕಾರಣಕ್ಕೋಸ್ಕರ ಯಾವುದೇ ಹೇಳಿಕೆಗಳನ್ನು ಕೊಟ್ಟಿಲ್ಲ. ಆದರೆ ಇವತ್ತು ನಮ್ಮದು ಆಗ್ರಹ ಇರ್ತಕ್ಕಂಥದ್ದು, ಸಾವಿರಾರು ಕೋಟ್ಯಾಂತರ ಭಕ್ತರ ಮನಸ್ಸಿನ ಭಾವನೆ ಇದೆ. ಆ ಭಾವನೆಗೆ ಪೂರಕವಾಗಿ ನಮ್ಮ ಇಡೀ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ಇಡೀ ದೇಶದ ಹಿಂದೂ ಸಮಾಜದ ಧಾರ್ಮಿಕ ಭಾವನೆಗೆ ಘಾಸಿ ಆಗ್ತಕ್ಕಂಥ ವ್ಯವಸ್ಥೆಗೆ ಒಂದು ಫುಲ್ ಸ್ಟಾಪ್ ಹಾಕ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ನಾನಿವತ್ತು ಎಲ್ಲ ಕ್ಷೇತ್ರದ ಜಿಲ್ಲೆಯ ಜನರ ಪರವಾಗಿ ನಾನು ವಿನಂತಿ ಮಾಡ್ತೇನೆ, ರಾಜ್ಯ ಸರ್ಕಾರ ಈ SIT ತನಿಖೆಯ ವರದಿಯನ್ನು ಆದಷ್ಟು ಶೀಘ್ರ ಸಮಾಜದ ಮುಂದೆ ಇಡ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ಮಾಡಬೇಕೆನ್ನುವಂಥ ಆಗ್ರಹವನ್ನು ನಾನು ಸರ್ಕಾರಕ್ಕೆ ಈ ಮೂಲಕ ಮಾಡ್ತೇನೆ. ಆ ಮೂಲಕ ಹಿಂದೂ ಸಮಾಜದ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಆಗ್ತಕ್ಕಂಥ ಅಪಮಾನವನ್ನು, ಈ ರೀತಿಯ ಸುಳ್ಳು ಹೇಳಿಕೆಗಳನ್ನು, ಈ ರೀತಿಯ ಯಾವುದೇ ರೀತಿಯಾಗಿ ಭಾವನೆಗೆ ಘಾಸಿ ಆಗ್ತಕ್ಕಂಥ ವ್ಯವಸ್ಥೆಗಳನ್ನು ಯಾರೂ ಮಾಡಬಾರ್ದು. ಮತ್ತು ಅನ್ಯಾಯ ಎನ್ನುವಂಥದ್ದನ್ನು ತೀರ್ಮಾನ ಮಾಡಲಿಕ್ಕೆ ಕಾನೂನಿನ ವ್ಯವಸ್ಥೆಗಳಿದೆ. ಯಾರೇ ತಪ್ಪು ಮಾಡಿದರೂ ಶಿಕ್ಷೆ ಆಗಲೇಬೇಕಾಗ್ತಕ್ಕಂಥದ್ದು. ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ, ಆ SIT ತನಿಖೆಯ ಮೂಲಕ ಏನು ಸತ್ಯಾಸತ್ಯತೆ ಇದೆ ಎನ್ನುವಂಥದ್ದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಸಚಿವರು, ಉಪಮುಖ್ಯಮಂತ್ರಿಗಳು, ಸರ್ಕಾರ ಸಮಾಜದ ಎದುರಿಗೆ ಆದಷ್ಟು ಶೀಘ್ರವಾಗಿ ಅದನ್ನು ವರದಿಯನ್ನು ಮಂಡಿಸಬೇಕೆನ್ನುವಂಥ ವಿನಂತಿಯನ್ನು ನಾನೆಲ್ಲ ಭಕ್ತರ ಪರವಾಗಿ ನಾನು ಮಾಡ್ತಾ ಇದ್ದೇನೆ. ಅಶೋಕ್ ರೈ ನೆಕ್ಸ್ಟ್. ಮಾನ್ಯ ಸಭಾಧ್ಯಕ್ಷರೇ, ಧರ್ಮಸ್ಥಳದಲ್ಲಿ ಸುಮಾರು 10-12 ವರ್ಷಗಳ ಹಿಂದೆ ಸೌಜನ್ಯನ ಕೊಲೆ ಆಗಿದೆ, ಅತ್ಯಾಚಾರ ಆಗಿರುವ ಒಂದು ವಿಚಾರ
ಗೊಂದಲವನ್ನು ಸೃಷ್ಟಿ ಮಾಡಿತ್ತು ಸಭಾಧ್ಯಕ್ಷರೇ. ಆನಂತರ ಅದು ಕೋರ್ಟಿನಲ್ಲಿ ಅದಕ್ಕೆ ಶಿಕ್ಷೆ ಆಗುವಂಥದ್ದು, ಆನಂತರ ಅವರನ್ನು ಬಿಡುಗಡೆ ಆಗುವಂಥ ಕೆಲಸಗಳು ಆಗಿತ್ತು. ಆದರೆ ಸಮಾಜದಲ್ಲಿ ಎಲ್ಲ ಕಡೆ ಗೊಂದಲ ಅದೇ ರೀತಿ ಇತ್ತು ಸಭಾಧ್ಯಕ್ಷರೇ. ಸೌಜನ್ಯವನ್ನು ಅತ್ಯಾಚಾರ ಮಾಡಿದ್ದಾರೆ, ಅಲ್ಲಿಯವರೇ ಮಾಡಿದ್ದಾರೆ ಅನ್ನುವ ವಿಚಾರಗಳು ಗೊಂದಲ ಎಲ್ಲ ಕಡೆ ಸೃಷ್ಟಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅದು ಚರ್ಚೆಯಲ್ಲಿ ನಿರಂತರ ಇತ್ತು. ಈಗ ನಡೀತಿರುವಂಥ ಕೇಸು ಸುಮಾರು 10-18 ದಿವಸದಿಂದ SITಗೆ ಈ ವಿಚಾರವನ್ನು ನಮ್ಮ ಸರ್ಕಾರ ಕೊಟ್ಟಿದೆ ಸಭಾಧ್ಯಕ್ಷರೇ. ಇದನ್ನು ಪೂರ್ತಿ ಧರ್ಮಸ್ಥಳದ ಆಡಳಿತದವರು ಕೂಡ ಇದನ್ನು ಸ್ವಾಗತ ಮಾಡಿದ್ದಾರೆ. ಎಲ್ಲರೂ ಕೂಡ ಯಾರು ಇದನ್ನು ವಿರೋಧ ಮಾಡ್ತಾ ಇದ್ದರು, ಪರ ಇದ್ದರು, ಎಲ್ಲರೂ ಕೂಡ SITಯನ್ನು ಸ್ವಾಗತ ಮಾಡಿದ್ದಾರೆ. ಇದು ಸರ್ಕಾರದ ಒಂದು ಒಳ್ಳೆಯ ಕೆಲಸ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಇವತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಗೃಹ ಸಚಿವರು ಈ ನಿರ್ಧಾರ ನಿಜವಾಗ್ಲೂ ಅದು ಒಳ್ಳೆಯದು. ಇದನ್ನು ಧರ್ಮಸ್ಥಳದವರು ಕೂಡ ಸ್ವಾಗತ ಮಾಡೋದು ಎಲ್ರಿಗೂ ಗೊತ್ತಿದೆ. ಇದರಿಂದ ಏನಾಗಿದೆ ಅಂತ ಹೇಳಿದ್ರೆ, ಈ ಸಮಾಜದಲ್ಲಿ ಏನು ಗೊಂದಲ ಇತ್ತು ಧರ್ಮಸ್ಥಳದ ಬಗ್ಗೆ, ಇಡೀ ರಾಜ್ಯದಲ್ಲಿ ವಿಶ್ವದಲ್ಲಿ ಕೂಡ ಭಕ್ತಾದಿಗಳು ಇದ್ದಾರೆ. ಅವರ ಮನಸ್ಸಿನಲ್ಲಿ ಒಂದು ಗೊಂದಲ ಇತ್ತು. ಆ ಗೊಂದಲಕ್ಕೆ ಇವತ್ತು ತೆರೆ ಎಳೆಯುವಂಥ ಕೆಲಸ ಬಹುಶಃ ಸರ್ಕಾರ ಮಾಡಿದೆ. ಸರ್ಕಾರ ತಗೊಂಡಿರುವಂಥ ಒಂದು ಒಳ್ಳೆ ನಿರ್ಧಾರ ಸಭಾಧ್ಯಕ್ಷರೇ. ಆದರೆ ನನ್ನ ಒಂದು ವಿಚಾರ ಏನಂತ ಹೇಳಿದ್ರೆ, ನಾನು ಕೂಡ ಪಕ್ಕದ ನಮ್ಮ ವಿಧಾನಸಭಾ ಕಾನ್ಸ್ಟಿಟ್ಯೂನ್ಸಿ ಇರುವುದು ನನ್ನ ಪಕ್ಕದಲ್ಲಿ ಸಭಾಧ್ಯಕ್ಷರೇ. ಇದರಲ್ಲಿ ರಾಜಕೀಯ ಮಾಡುವುದು ಒಳ್ಳೆಯದಲ್ಲ. ಅಧಿಕಾರದಲ್ಲಿರುವ ಕಾಂಗ್ರೆಸ್ ಪಕ್ಷ, ನಮ್ಮ ಪಕ್ಷ ಕೂಡ ಧರ್ಮಸ್ಥಳದ ವಿರೋಧ ಇಲ್ಲ. ಇವತ್ತು ನಮ್ಮ ಪಕ್ಷ SITಗೆ ಕೊಟ್ಟದ್ರಿಂದ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು SITಗೆ ಕೊಟ್ಟಿರೋದ್ರಿಂದ ಬಹುಶಃ ಜನರಲ್ಲಿರುವಂಥ ಗೊಂದಲ ನಿವಾರಣೆಗೆ ದಾರಿಯಾಗಿದೆ ಅಂತ ನನ್ನ ಅಭಿಪ್ರಾಯ ಸಭಾಧ್ಯಕ್ಷ. ಇದರಲ್ಲಿ ನಾವು ಅವರ ಪರವಾಗಿದ್ದೇವೆ, ವಿರೋಧ ಪಕ್ಷದವರು 13 ದಿವಸ ಅಂಥದ್ದು ಯಾವುದೇ ಮಾಹಿತಿಗಳನ್ನು ಅದರ ಪರವಾಗಿ ಯಾರೂ ಸ್ಟೇಟ್ಮೆಂಟ್ಗಳನ್ನು ಮಾಡಲಿಲ್ಲ. 13 ದಿವಸ ನಂತರ ಅದರಲ್ಲಿ ಜನರ ಪರ ವಿರೋಧವನ್ನು ನೋಡಿಕೊಂಡು ಆನಂತರ ಒಂದು ಪರವಾಗಿ ತಗೊಳ್ಳುವುದಂತಲ್ಲ, ನಮ್ಮ ಸರ್ಕಾರ ಕೂಡ ಅದರ ವಿರೋಧವಾಗಿಲ್ಲ. ನಾವು SIT ಕೊಟ್ಟಿರೋದ್ರಿಂದ ಇಡೀ ಧರ್ಮಸ್ಥಳದ ಭಕ್ತಾದಿಗಳು ಯಾರಿದ್ದಾರೆ ಅವರ ಗೊಂದಲಕ್ಕೆ ತೆರೆ ಎಳೆಯುವಂಥ ಕೆಲಸವನ್ನು ಬಹುಶಃ ನಮ್ಮ ಸರ್ಕಾರ ಮಾಡಿದೆ. ಇದು ಒಳ್ಳೆಯ ಕೆಲಸ. ಆದರೆ ಮುಂದಿನ ದಿವಸಗಳಲ್ಲಿ ಇನ್ನು ಅಲ್ಲಿ ಆಗಿಬೇಕು, ಇಲ್ಲಿ ಆಗಿಬೇಕು, ಇನ್ನೊಂದು ಈಗ ಒಂದು ಹಂತದ ಮಾಹಿತಿ ಬಂದಿದೆ, ಒಂದು ಹಂತದ ರಿಪೋರ್ಟ್ ನಮಗೆ ಬಂದಿದೆ. ಅದರಿಂದ ಮುಂದಿನ ಹಂತದಲ್ಲಿ ಇದಕ್ಕೆ ಯಾವ ರೀತಿ ಕಾನೂನಿನ ಪ್ರಕಾರ ಯಾವುದೇ ಕ್ರಮಗಳನ್ನು ಕೈಗೊಳ್ಳಬೇಕು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳು ಮೊದಲ ದಿವಸವನ್ನು ಹೇಳಿದ್ದಾರೆ. ನಾವು ಧರ್ಮಸ್ಥಳದ ಪರವಾಗಿದ್ದೇವೆ, ನಾವು ಹಿಂದೂ ಧರ್ಮದ ಪರವಾಗಿದ್ದೇವೆ, ನಾವು ಅದರ ವಿರೋಧಿಗಳಲ್ಲ, ನಾನೆಲ್ಲ ಭಕ್ತ ಆಗಿದ್ದೇನೆ. ಅದರಿಂದ ನಾವು ಸರ್ಕಾರ ಯಾವುದೇ ಧರ್ಮದ ವಿರೋಧಗಳಲ್ಲ, ಅಂಥ ಕ್ಷೇತ್ರವನ್ನು ಕೂಡ ಉಳಿಸುವಂಥ ಕೆಲಸವನ್ನು ಸರ್ಕಾರ ಮಾಡ್ತದೆ. ಜೊತೆಯಲ್ಲಿ ಆ ಧರ್ಮಸ್ಥಳ ಕ್ಷೇತ್ರ ಬರೀ ಧರ್ಮದ ಕ್ಷೇತ್ರ ಮಾತ್ರ ಅಲ್ಲ ಸಭಾಧ್ಯಕ್ಷರೇ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಅದೊಂದು ಟೆಂಪಲ್ ಟೂರಿಸಮ್ ಕೂಡ ಅದು ಸಾಕ್ಷಿಯಾಗಿದೆ. ಅದರಿಂದ ಸರ್ಕಾರ ಇದರ ಪರವಾಗಿದೆ. ಎಲ್ಲರೂ ಇದರ ಪರವಾಗಿ ಏನೇನು ಕಾನೂನು ಪ್ರಕಾರವಾಗಿ ಕ್ರಮವನ್ನು ತಗೊಳ್ಬೇಕು ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತದೆ ಅನ್ನುವ ವಿಚಾರಗಳನ್ನು ಈ ಇಡೀ ರಾಜ್ಯಕ್ಕೆ ತಿಳಿಸ್ತಾ ಅವಕಾಶಕ್ಕೆ ಒಂದೇ ಸುರೇಶ್ ಶೆಟ್ಟಿ ನೆಕ್ಸ್ಟ್ ಜಾನಂದ್ ಫಸ್ಟ್ ಕಾರು ಸುರೇಶ್ ಶೆಟ್ಟಿ ಅವರು ಮಾತಾಡ್ತಾರೆ. ನೆಕ್ಸ್ಟ್ ಆರ್ಗ ಜಾನಂದ್ ಮತ್ತು ವಿಶ್ವನಾಥ್. ಸನ್ಮಾನ್ಯ ಅಧ್ಯಕ್ಷರೇ, ಲಾಸ್ಟಿಗೆ